ಹ್ಮ್ ನೋಡಿ, ನಾವು ನಾರ್ಮಲ್ ಆಗಿ ಯಾವ್ದಾದ್ರೂ ಫಿಸಿಕಲ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ಲಿ ನಮ್ಗೆ ಒಂಥರ ಎಕ್ಸಾಕ್ಟ್ ಆಗಿ ಗೊತ್ತಾಗ್ಬೇಕು ಅನ್ನೋ ನಿರೀಕ್ಷೆ ಇರುತ್ತಲ್ವಾ? ಹೌದು, ಖಂಡಿತ ಇರುತ್ತೆ. ಅಂದ್ರೆ ಈಗ ಕೈ ಮೂಳೆ ಮುರಿದು ಅಂತ ಇಟ್ಕೊಳ್ಳಿ. ನಾವು ನೇರವಾಗಿ ಹಾಸ್ಪಿಟಲ್ಗೆ ಹೋಗ್ತೀವಿ, ಒಂದು ಎಕ್ಸ್ರೇ ತೆಗಿಸ್ತೀವಿ, ಆ ಕಪ್ಪು ಪರದೆ ಮೇಲೆ ಆ ಬಿಳಿ ಮೂಳೆಯಲ್ಲಿ ಆಗಿರೋ ಬಿರುಕು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ. ಡಾಕ್ಟರ್ ಕೂಡ ಎಕ್ಸ್ರೇ ತೋರಿಸಿ ಇಲ್ಲಿದೆ ನೋಡಿ ನಿಮ್ಮ ಪ್ರಾಬ್ಲಮ್ ಅಂತ ಪಾಯಿಂಟ್ ಔಟ್ ಮಾಡ್ತಾರೆ. ಕರೆಕ್ಟ್. ನಮ್ಗೆ ಎಲ್ಲಿ ಏನ್ ಪೆಟ್ಟಾಗಿದೆ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ. ಆತರ ಕಣ್ಣಿಗೆ ಕಂಡಾಗ ಮನುಷ್ಯನಿಗೆ ಒಂದು ರೀತಿಯ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ. ಲೈಕ್, ಓಕೆ, ಸಮಸ್ಯೆ ಎಲ್ಲಿದೆ ಅಂತ ಗೊತ್ತಾಯ್ತು, ಇನ್ನು ಇದನ್ನ ಸರಿಪಡಿಸ್ಬೋದು ಅನ್ನೋ ಧೈರ್ಯ ಬರುತ್ತೆ. ನಿಜ. ಆದ್ರೆ ಅದೇ ನಾವು ನಮ್ಮ ಮಾನಸಿಕ ಪ್ರಪಂಚದ ಕರೆ ನೋಡಿದಾಗ, ಅಂದ್ರೆ ನಮ್ಮ ಆಲೋಚನೆಗಳ ಲೋಕಕ್ಕೆ ಕಾಲಿಟ್ಟ ತಕ್ಷಣ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಟ್ಟೋದ ಹಾಗೆ ಆಗುತ್ತೆ. ಹೌದು, ಅಲ್ಲಿ ಎಲ್ಲವೂ ಮಂಜು ಮಂಜಾಗಿರುತ್ತೆ. ಒಳಗಡೆ ನಡೀತಿರುವ ಗೊಂದಲಗಳಿರಬಹುದು, ಆತಂಕಗಳು ಅಥವಾ ನಿರಂತರವಾಗಿ ಓಡುತ್ತಿರುವ ಆಲೋಚನೆಗಳು, ಇವುಗಳಾವುದಕ್ಕೂ ನಮ್ಮ ಬಳಿ ಎಕ್ಸ್ರೇ ಇಲ್ಲ. ನಾವಿಲ್ಲಿ ನೋಡ್ತಿರುವ ರೋಗ ನಿರ್ಣಯದ ಚಿತ್ರಣ ಸಂಪೂರ್ಣವಾಗಿ ಬ್ಲರ್ ಆಗಿರುತ್ತೆ. ನಮಗೆ ಸಮಸ್ಯೆ ಇದೆ ಅಂತ ಗೊತ್ತಾಗತ್ತೆ, ಆದ್ರೆ ಅದು ಎಲ್ಲಿದೆ, ಹೇಗಿದೆ ಅಂತ ನೋಡಕ್ಕಾಗಲ್ಲ. ಅದಕ್ಕೆ ಇವತ್ತಿನ ನಮ್ಮ ಈ ಡೀಪ್ ಡೈವ್ನಲ್ಲಿ ಆ ಮಾನಸಿಕ ಗೊಂದಲಗಳನ್ನು ಸ್ಪಷ್ಟವಾಗಿ ನೋಡಲು ನಾವೊಂದು ಮಾನಸಿಕ ಎಕ್ಸ್ರೇ ಯಂತ್ರವನ್ನು ಬಿಲ್ಡ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಣ. ವಾವ್, ಅದ್ಭುತವಾದ ಐಡಿಯಾ. ಇದಕ್ಕಾಗಿ ನಾವು ಮೈಕಲ್ ಎ ಸಿಂಗರ್ ಅವರ ಪ್ರಸಿದ್ಧ ಪುಸ್ತಕ ದಿ ಅನ್ಟೆದರ್ಡ್ ಸೋಲ್ ಇದರ ಮೊರೆ ಹೋಗ್ತಾ ಇದ್ದೀವಿ. ನಮ್ಮ ಮನಸ್ಸಿನಲ್ಲಿ ಸದಾ ನಡೆಯುವ ಆ ನಿರಂತರ ಸಂಭಾಷಣೆಗಳ ಹಿಂದಿನ ವಿಜ್ಞಾನ ಮತ್ತು ತತ್ವಶಾಸ್ತ್ರವನ್ನ ಬಿಡಿಸಿ ಆಂತರಿಕ ಶಾಂತಿಯ ಕಡೆಗೆ ಒಂದು ಸ್ಪಷ್ಟ ಮ್ಯಾಪ್ ಅನ್ನು ಒದಗಿಸುವುದು ಇಂದಿನ ನಮ್ಮ ಮುಖ್ಯ ಗುರಿ. ಇದೊಂದು ಬಹಳ ರೋಮಾಂಚಕಾರಿ ಪ್ರಯಾಣ ಅಂತಾನೆ ಹೇಳ್ಬೋದು. ಅಂದ್ರೆ ಧ್ಯಾನ ಅಥವಾ ಆಧ್ಯಾತ್ಮಿಕತೆಯ ಬಗ್ಗೆ ಯಾವುದೇ ಮುಂಚಿನ ಜ್ಞಾನ ಇಲ್ಲದೇ ಇರೋರಿಗೂ ಕೂಡ ಅರ್ಥವಾಗುವ ಹಾಗೆ ಈ ಪುಸ್ತಕ ಮನಸ್ಸಿನ ಸ್ಟ್ರಕ್ಚರ್ ಅನ್ನು ಬಿಚ್ಚಿಡುತ್ತೆ. ಹೌದು, ಅದು ಈ ಪುಸ್ತಕದ ಸ್ಪೆಷಾಲಿಟಿ. ಕೇವಲ ಏನು ನಡೀತಿದೆ ಅಂತ ಹೇಳದೆ, ಆಲೋಚನೆಗಳು ಹೇಗೆ ಮತ್ತು ಏಕೆ ನಮ್ಮನ್ನು ಕಂಟ್ರೋಲ್ ಮಾಡ್ತವೆ ಅನ್ನೋ ಬೇಸಿಕ್ ಮೆಕ್ಯಾನಿಸಮ್ ಅನ್ನು ಇದು ವಿವರಿಸುತ್ತೆ. ಹಾಗಾದ್ರೆ ಆ ಬೇಸಿಕ್ ಮೆಕ್ಯಾನಿಸಮ್ನ ಮೊದಲ ಹೆಜ್ಜೆನಿಂದಲೇ ಶುರು ಮಾಡೋಣ. ಆಂತರಿಕ ರೂಮ್ಮೇಟ್ ಅಂದ್ರೆ ಇನ್ನರ್ ರೂಮ್ಮೇಟ್. ದ ಇನ್ನರ್ ರೂಮ್ಮೇಟ್ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂತ ಕಾನ್ಸೆಪ್ಟ್ ಇದು. ಹೌದಲ್ವಾ? ನಾವೆಲ್ಲರೂ ಒಂಟಿಯಾಗಿದ್ದಾಗ್ಲೂ ನಿಜ ಹೇಳ್ಬೇಕು ಅಂದ್ರೆ ನಾವು ಒಂಟಿಯಾಗಿರೋದಿಲ್ಲ. ನಮ್ಮ ತಲೆಯೊಳಗೆ ಸದಾ ಒಂದು ಧ್ವನಿ ಮಾತಾಡ್ತಲೇ ಇರುತ್ತೆ. 24/7 ಬಡಬಡಿಸಲೇ ಇರುತ್ತೆ. ಬೆಳಗ್ಗೆ ಕಣ್ಣು ಬಿಟ್ಟ ಕ್ಷಣದಿಂದ ರಾತ್ರಿ ನಿದ್ದೆ ಬರೋವರೆಗೂ ಈ ಧ್ವನಿ ಏನಾದ್ರೊಂದು ಕಾಮೆಂಟ್ ಮಾಡ್ತಾನೇ ಇರುತ್ತೆ. ಉದಾಹರಣೆಗೆ, ಬೆಳಗ್ಗೆ ಆತುರದಲ್ಲಿ ಆಫೀಸ್ಗೆ ಹೊರಡುವಾಗ ಟೇಬಲ್ ಮೇಲಿದ್ದ ಕಾಫಿ ಕಪ್ ಆಕಸ್ಮಿಕವಾಗಿ ಕೆಳಗೆ ಬಿತ್ತು ಅಂತ ಇಟ್ಕೊಳ್ಳಿ. ಅಷ್ಟೇ, ಶುರುವಾಯ್ತು ನೋಡಿ ಆ ಧ್ವನಿಯ ರಂಪಾಟ. ಎಕ್ಸಾಕ್ಟ್ಲಿ. ಅದು ಶುರು ಮಾಡುತ್ತೆ, ಯಾವಾಗ್ಲೂ ಹೀಗೆಯೇ ಆಗುತ್ತೆ, ನಿನಗೆ ಬುದ್ಧಿಯೇ ಇಲ್ಲ, ಇವತ್ತಿನ ದಿನನೇ ಹಾಳಾಯ್ತು, ಆ ಮೀಟಿಂಗ್ ಕೂಡ ಖಂಡಿತ ಫ್ಲಾಪ್ ಆಗುತ್ತೆ ಅಂತ. ಹೌದು ಹೌದು, ಇದು ಯಾವತ್ತೂ ದೂರು ನೀಡುವ, ಎಂದಿಗೂ ತೃಪ್ತನಾಗದ ಒಬ್ಬ ಜೊತೆಗಾರ ನಮ್ಮ ತಲೆಯಲ್ಲೇ ವಾಸ ಮಾಡ್ತಾ ಇದ್ದಾನೆ ಅನ್ನೋ ಹಾಗೆ ಫೀಲ್ ಆಗತ್ತೆ. ಖಂಡಿತ. ಈಗ ಆ ಕಾಫಿ ಚೆಲ್ಲಿದ ಉದಾಹರಣೆಯನ್ನೇ ಸ್ವಲ್ಪ ಡೀಪ್ ಆಗಿ ನೋಡೋಣ. ರಿಯಾಲಿಟಿಯಲ್ಲಿ ಅಲ್ಲಿ ಏನಾಗಿದೆ? ಕೇವಲ ಸ್ವಲ್ಪ ಲಿಕ್ವಿಡ್ ನೆಲದ ಮೇಲೆ ಬಿದ್ದಿದೆ ಅಷ್ಟೇ. ಹೌದು, ಅದನ್ನ ಒರೆಸೋಕೆ ಒಂದು ಬಟ್ಟೆ, ಆಮೇಲೆ 1-2 ನಿಮಿಷದ ಟೈಮ್ ಸಾಕು. ಕರೆಕ್ಟ್. ಆದರೆ ನಮ್ಮ ಆಂತರಿಕ ಧ್ವನಿ ಆ ಸಣ್ಣ ಭೌತಿಕ ಘಟನೆಯನ್ನು ನಮ್ಮ ಇಡೀ ಅಸ್ತಿತ್ವಕ್ಕೆ, ಅಂದ್ರೆ ನಮ್ಮ ಭವಿಷ್ಯಕ್ಕೆ ಲಿಂಕ್ ಮಾಡಿಬಿಡುತ್ತೆ. ಇದು ಏಕೆ ಹೀಗೆ ವರ್ತಿಸುತ್ತೆ ಅನ್ನೋದಕ್ಕೆ ನಾವು ಎವಲ್ಯೂಷನರಿ ಬಯಾಲಜಿ ಅಂದ್ರೆ ವಿಕಾಸವಾದದ ಮೊರೆ ಹೋಗ್ಬೇಕಾಗತ್ತೆ. 1 ನಿಮಿಷ. ಅಂದ್ರೆ ಈ ಗೊಂದಲಮಯ ಧ್ವನಿಯ ಹಿಂದೆ ಒಂದು ಜೈವಿಕ ಕಾರಣ ಕೂಡ ಇದೆಯಾ? 100% ಇದೆ. ನಮ್ಮ ಮೆದುಳು ಮೂಲತಃ ನಮ್ಮನ್ನು ಕಾಪಾಡಲು ಡಿಸೈನ್ ಆಗಿರುವ ಒಂದು ಯಂತ್ರ. ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಕಾಡಿನಲ್ಲಿ ವಾಸಿಸುತ್ತಿದ್ದಾಗ ಆತನ ಮೆದುಳು ಸದಾ ಅಪಾಯಗಳನ್ನು ಹುಡುಕಬೇಕಿತ್ತು. ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತಾರಲ್ಲ ಅದು. ಹೌದು. ಪೊದೆಯಲ್ಲಿ ಸಣ್ಣ ಶಬ್ದ ಆದ್ರೂ ಅದು ನನ್ನನ್ನು ತಿನ್ನಲು ಬರುತ್ತಿರುವ ಪ್ರಾಣಿಯಾಗಿರಬಹುದು ಅಂತ ಊಹಿಸುವ ಮೆದುಳು ಮಾತ್ರ ಮನುಷ್ಯನನ್ನು ಬದುಕಿಸಬಲ್ಲದಿತ್ತು. ಹುಲಿಯೋ ಸಿಂಹನೋ ಇರಬಹುದು ಅಂತ ಭಯಪಡಬೇಕಿತ್ತು. ಎಕ್ಸಾಕ್ಟ್ಲಿ. ಆ ಅಪಾಯ ಪತ್ತೆ ಹೆಚ್ಚುವ ಅಂದ್ರೆ ಥ್ರೆಟ್ ಡಿಟೆಕ್ಷನ್ ಸಾಫ್ಟ್ವೇರ್ ನಮ್ಮ ಮೆದುಳಿನಲ್ಲಿ ಇಂದಿಗೂ ಬದಲಾಗಿಲ್ಲ. ಆದರೆ ಇಂದು ಕಾಡಿನ ಪ್ರಾಣಿಗಳಿಲ್ಲ, ಅದರ ಬದಲಿಗೆ ಟ್ರಾಫಿಕ್ ಜಾಮ್ಗಳಿದೆ, ಅಥವಾ ನೀವು ಹೇಳಿದ ಹಾಗೆ ಚೆಲ್ಲಿದ ಕಾಫಿ ಇದೆ. ಅರ್ಥ ಆಯ್ತು. ಅಂದ್ರೆ ಮೆದುಳು ಅದೇ ಹಳೇ ಜೀವನ್ಮರಣದ ಆತಂಕವನ್ನ ಈ ಮಾಡರ್ನ್ ಡೇ ಸಣ್ಣಪುಟ್ಟ ಕಿರಿಕಿರಿಗಳಿಗೂ ಅಪ್ಲೈ ಮಾಡ್ತಾ ಇದೆಯಾ? ಹೌದು, ಅದೇ ಆಗ್ತಾ ಇರೋದು.
ಇದು ನಿಜಕ್ಕೂ ಕಣ್ಣು ತೆರೆಸುವ ವಿಷಯ. ಯಾಕೇಂದ್ರೆ ನಾವು ಈ ಒಳಗಿನ ಧ್ವನಿಯನ್ನ ನಮ್ಮದೇ ಲಾಜಿಕಲ್ ಥಿಂಕಿಂಗ್ ಅಥವಾ ತಾರ್ಕಿಕ ಚಿಂತನೆ ಅಂತ ತಪ್ಪಾಗಿ ಭಾವಿಸ್ಬಿಡ್ತೀವಿ. ಆದ್ರೆ ಇದು ಕೇವಲ ನಮ್ಮ ಮೆದುಳಿನ ಹಳೆ ಸಾಫ್ಟ್ವೇರ್ನ ಒಂದು ವಿಚಿತ್ರ ರಿಯಾಕ್ಷನ್ ಅಷ್ಟೇ. ನಿಜ. ಇಲ್ಲೇ ನಮ್ಗೆ ಡೇನಿಯಲ್ kahneman ಅವರ ಥಿಂಕಿಂಗ್ ಫಾಸ್ಟ್ ಅಂಡ್ ಸ್ಲೋ ಪುಸ್ತಕದ ಕಾನ್ಸೆಪ್ಟ್ ನೆನ್ಪಾಗೋದು ಅಲ್ವಾ? ಅಂದ್ರೆ ತಾರ್ಕಿಕ ಅಥವಾ ವಿಶ್ಲೇಷಣಾತ್ಮಕ ಚಿಂತನೆಗೂ ಈ ಆಂತರಿಕ ರೂಮ್ಮೇಟ್ಗೂ ಇರುವ ವ್ಯತ್ಯಾಸವನ್ನ ನಾವ್ ಹೇಗ್ ಗುರುತಿಸೋದು? ಅದನ್ನೊಂದು ಸಿಂಪಲ್ ವ್ಯತ್ಯಾಸದ ಮೂಲಕ ನೋಡ್ಬೋದು. ಅನಲಿಟಿಕಲ್ ಥಿಂಕಿಂಗ್ ಅಥವಾ ವಿಶ್ಲೇಷಣಾತ್ಮಕ ಚಿಂತನೆ ಅನ್ನೋದು ತರ್ಕಬದ್ಧವಾಗಿರುತ್ತೆ. ಅದು ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಸಾಲ್ವ್ ಮಾಡೋಕ್ಕೆ ಕೆಲಸ ಮಾಡುತ್ತೆ. ಅಂದ್ರೆ ಸೊಲ್ಯೂಷನ್ ಓರಿಯೆಂಟೆಡ್ ಆಗಿರುತ್ತೆ. ಹೌದು. ಉದಾಹರಣೆಗೆ, ನೀವು ಟ್ರಾಫಿಕ್ನಲ್ಲಿ ಸಿಕ್ಕಾಕಿಕೊಂಡಾಗ ಓಕೆ, GPS ನೋಡಿ ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ಹುಡುಕೋಣ ಎನ್ನುವುದು ವಿಶ್ಲೇಷಣಾತ್ಮಕ ಚಿಂತನೆ. ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಖಂಡಿತ. ಆದ್ರೆ ನನ್ನ ಅದೃಷ್ಟವೇ ಸರಿಯಿಲ್ಲ, ನಾನು ಯಾವತ್ತೂ ಸರಿಯಾದ ಟೈಮ್ಗೆ ಎಲ್ಲೂ ರೀಚ್ ಆಗಲ್ಲ, ಇಡೀ ಪ್ರಪಂಚವೇ ನನ್ನ ವಿರುದ್ಧವಾಗಿದೆ ಅಂತ ದೂಷಿಸೋಕ್ ಶುರು ಮಾಡುತ್ತಲ್ಲ, ಅದು ಆಂತರಿಕ ರೂಮ್ಮೇಟ್. ಅಬ್ಬಾ, ಅದು ಎಷ್ಟು ನೆಗೆಟಿವ್ ಆಗಿರುತ್ತಲ್ವಾ? ಹೌದು. ಈ ಧ್ವನಿಯು ಇರ್ರ್ಯಾಷನಲ್ ಅಂದ್ರೆ ಅಭಾಗಲಬ್ಧ ಮತ್ತು ನಕಾರಾತ್ಮಕವಾಗಿರುತ್ತೆ. ಅದು ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ, ಬದಲಾಗಿ ಕೇವಲ ಮಾನಸಿಕ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ತಾರ್ಕಿಕ ಚಿಂತನೆ ಪರಿಹಾರವನ್ನು ಹುಡುಕಿದ್ರೆ ಆಂತರಿಕ ರೂಮ್ಮೇಟ್ ಕೇವಲ ಡ್ರಾಮಾ ಕ್ರಿಯೇಟ್ ಮಾಡುತ್ತೆ. ಹಾಗಾದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ಪ್ರಶ್ನೆ ಬರುತ್ತೆ. ಆಲೋಚನೆಗಳಿಂದಲೇ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಕ್ಕೆ ಸಾಧ್ಯವಿಲ್ಲ ಅಂದ್ರೆ ನಾವು ಈ ರೂಮ್ಮೇಟ್ನಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅದೇ ಅಲ್ವಾ $1 ಬಿಲಿಯನ್ ಪ್ರಶ್ನೆ. ಅಂದ್ರೆ ನಾನು ನನ್ನ ಆಲೋಚನೆಗಳೇ ಅಲ್ಲ ಎಂದ್ರೆ ವಾಸ್ತವದಲ್ಲಿ ನಾನು ಯಾರು? ಇಲ್ಲಿಯೇ ಮೈಕಲ್ ಸಿಂಗರ್ ಅವರ ಅತಿ ಮುಖ್ಯವಾದ ಪರಿಕಲ್ಪನೆ ಅಂದ್ರೆ ವಿಟ್ನೆಸ್ ಕಾನ್ಷಿಯಸ್ನೆಸ್, ಸಾಕ್ಷಿ ಪ್ರಜ್ಞೆ ಅನ್ನೋದು ಬರೋದು. ಸಾಕ್ಷಿ ಪ್ರಜ್ಞೆ. ನೋಡಿ, ಮನುಷ್ಯರು ತಮ್ಮ ಆಲೋಚನೆಗಳ ಜೊತೆ ಎಷ್ಟರ ಮಟ್ಟಿಗೆ ಐಡೆಂಟಿಫೈ ಆಗ್ತಾರೆ ಅಂದ್ರೆ ಆ ಆಲೋಚನೆಗಳೇ ತಾವು ಅಂತ ನಂಬಿಬಿಡ್ತಾರೆ. ಇದನ್ನೊಂದು ಚಲನಚಿತ್ರದ ಉದಾಹರಣೆ ಅಂದ್ರೆ ಮೂವಿ ಅನಾಲಜಿ ಮೂಲಕ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಆ ಅನಾಲಜಿ ನನಗೆ ಬಹಳ ಇಷ್ಟ ಆಯ್ತು. ಲೈಕ್ ನಾವು ಥಿಯೇಟರಲ್ಲಿ ಸಿನಿಮಾ ನೋಡ್ತಾ ಇರುವಾಗ ಏನಾಗತ್ತೆ ಅನ್ನೋದನ್ನ ಇದು ಅದ್ಭುತವಾಗಿ ಕಟ್ಕೊಡುತ್ತೆ. ಹೌದು. ಈಗ ನಾವೊಂದು ಅತ್ಯುತ್ತಮವಾದ ರೋಮಾಂಚಕ ಚಲನಚಿತ್ರವನ್ನು ನೋಡಲು ಥಿಯೇಟರ್ಗೆ ಹೋಗಿದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ದೃಶ್ಯಗಳು, ಕಥೆ, ಹಿನ್ನೆಲೆ ಸಂಗೀತ ಎಲ್ಲವೂ ಎಷ್ಟು ಗ್ರಿಪ್ಪಿಂಗ್ ಆಗಿರುತ್ತೆ ಅಂದ್ರೆ ನಾವು ಥಿಯೇಟರ್ನ ಸೀಟ್ನಲ್ಲಿ ಕುಳಿತಿದ್ದೀವಿ ಅನ್ನೋದನ್ನೇ ಕಂಪ್ಲೀಟಾಗಿ ಮರ್ತು ಬಿಡ್ತೀವಿ. ಹೌದು, ಪಕ್ಕದಲ್ಲಿ ಕೂತಿರೋರು ಕೂಡ ನಮ್ಗೆ ನೆನ್ಪಿರಲ್ಲ. ಎಕ್ಸಾಕ್ಟ್ಲಿ. ಪರದೆಯ ಮೇಲಿನ ಪಾತ್ರಕ್ಕೆ ಪೆಟ್ಟಾದ್ರೆ ನಾವೇ ಬೆಚ್ಚಿ ಬೀಳ್ತೀವಿ, ಅವ್ರ ಹತ್ರ ನಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಆ 2 ಗಂಟೆಗಳ ಕಾಲ ನಮ್ಮ ಇಡೀ ಪ್ರಜ್ಞೆ ಆ ಪರದೆಯ ಒಳಗೆ, ಆ ಕೃತ್ರಿಮ ಪ್ರಪಂಚದೊಳಗೆ ಲೀನವಾಗಿರುತ್ತೆ. ನಿಜ. ಅಲ್ಲಿ ನಡೀತಾ ಇರೋದು ಕೇವಲ ಲೈಟ್ ಮತ್ತೆ ಸೌಂಡ್ನ ಆಟ ಅನ್ನೋ ರಿಯಾಲಿಟಿನ ನಾವು ಮರೆತು ಆ ಭ್ರಮೆಯಲ್ಲೇ ಜೀವಿಸ್ತಾ ಇರ್ತೀವಿ. ಹೌದು. ಆಮೇಲೆ ಸಿನಿಮಾ ಮುಗಿದು ಥಿಯೇಟರ್ ಲೈಟ್ಸ್ ಆನ್ ಆದಾಗಲಷ್ಟೇ ನಮ್ಗೆ ಅರಿವಾಗೋದು, ಓ, ನಾನಿದ್ಯಾವುದರ ಭಾಗವೂ ಅಲ್ಲ, ನಾನು ಕೇವಲ ಒಬ್ಬ ವೀಕ್ಷಕನಾಗಿ ಈ ಕುರ್ಚಿ ಮೇಲೆ ಕೂತಿದ್ದೆ ಅಲ್ವಾ ಅಂತ. ನಿಖರವಾಗಿ ಹೇಳಿದ್ರಿ. ನಮ್ಮ ಡೈಲಿ ಲೈಫ್ನಲ್ಲಿ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಜೊತೆಯೂ ಇದೇ ಪ್ರೊಸೆಸ್ ನಡೀತಾ ಇರುತ್ತೆ. ಅಂದ್ರೆ ಆಲೋಚನೆಗಳೇ ಒಂದು ಸಿನಿಮಾ ಥರನಾ? ಹೌದು. ನಮ್ಮ ಮನಸ್ಸಿನ ಪರದೆಯ ಮೇಲೆ ಓಡುತ್ತಿರುವ ಆಲೋಚನೆಗಳೆಂಬ ಚಲನಚಿತ್ರದಲ್ಲಿ ನಾವು ಕಳೆದು ಹೋಗ್ತೀವಿ. ಆದ್ರೆ ನಮ್ಮ ನಿಜವಾದ ಅಸ್ತಿತ್ವ ಇರೋದು ಆ ಆಲೋಚನೆಗಳಲ್ಲಿ ಅಲ್ಲ, ಬದಲಾಗಿ ಆ ಆಲೋಚನೆಗಳನ್ನು ಗಮನಿಸ್ತಿರುವ ಅಬ್ಸರ್ವರ್ ಅಂದ್ರೆ ವೀಕ್ಷಕನ ಸ್ಥಾನದಲ್ಲೇ. ವಾವ್! ಅಂದ್ರೆ ನನಗೆ ಕೋಪ ಬಂದಿದೆ ಎನ್ನುವುದಕ್ಕೂ ನನ್ನೊಳಗೆ ಕೋಪದ ಭಾವನೆ ಹಾದು ಹೋಗುತ್ತಿರುವುದನ್ನು ನಾನು ಗಮನಿಸುತ್ತಿದ್ದೇನೆ ಎನ್ನುವುದಕ್ಕೂ ಇರುವ ವ್ಯತ್ಯಾಸವೇ ಇದು? ಖಂಡಿತ ಅದೇ ಮೇನ್ ಡಿಫರೆನ್ಸ್. ಇದು ಲೈಕ್ ನಾವು ಕನ್ಸ್ ಕಾಣ್ತಿರುವಾಗ ಇದ್ದಕ್ಕಿದ್ದಂತೆ ಓ, ಇದು ಕೇವಲ ಒಂದು ಕನಸು ಅಂತ ನಮ್ಗೆ ಅರಿವಾಗುತ್ತಲ್ಲ, ಆ ಲೂಸಿಡ್ ಡ್ರೀಮಿಂಗ್ ಕಾನ್ಸೆಪ್ಟ್ಸ್ ಥರನೇ ಇದೆಯಲ್ವೇ? ಆ ಕ್ಷಣದಲ್ಲಿ ಕನಸಿನೊಳಗಿನ ಭಯ ಎಲ್ಲ ಮಾಯವಾಗುತ್ತೆ, ಯಾಕೆಂದ್ರೆ ಆ ಕನಸಿನಿಂದ ನಾವು ಡಿಟ್ಯಾಚ್ ಆಗಿರ್ತೀವಿ. ಎಕ್ಸಾಕ್ಟ್ಲಿ. ಅದೇ ನಿಜವಾದ ಸಾಕ್ಷಿ ಪ್ರಜ್ಞೆ ಅಂದ್ರೆ ಲೂಸಿಡ್ ಸೆಲ್ಫ್. ಆಲೋಚನೆಗಳ ಗುಲಾಮರಾಗೋದ್ರಿಂದ ಹಿಡಿದು ಅವುಗಳನ್ನು ಕೇವಲ ಗಮನಿಸುವ ವೀಕ್ಷಕರಾಗೋವರೆಗಿನ ಪ್ರಯಾಣನೇ ಧ್ಯಾನದ ಮೂಲ ಉದ್ದೇಶ. ವಿಶ್ಲೇಷಣಾತ್ಮಕ ವಿಧಾನಗಳು ತರ್ಕವನ್ನು ಅವಲಂಬಿಸಿದ್ರೆ, ಸಾಕ್ಷಿ ಪ್ರಜ್ಞೆಯು ಕೇವಲ ಅರಿವನ್ನು ಅಂದ್ರೆ ಅವೇರ್ನೆಸ್ ಅನ್ನು ಮಾತ್ರ ಅವಲಂಬಿಸುತ್ತೆ. ಆದ್ರೆ ನೋಡಿ, ಇದನ್ನೆಲ್ಲ ಹಿಮಾಲಯದ ಯಾವುದೋ ಗುಹೆಯಲ್ಲಿ ಕೂತು ಮಾಡೋದು ಸುಲಭ ಇರಬಹುದು. ಹೌದು, ಬಹಳ ಸುಲಭ. ಆದ್ರೆ ನಮ್ಮ ಬಿಡುವಿಲ್ಲದ ಆಫೀಸ್ ದಿನಗಳಲ್ಲಿ, ಡೆಡ್ಲೈನ್ಗಳ ಪ್ರೆಷರ್ ಇರುವಾಗ ಅಥವಾ ಯಾರೋ ಕೋಪ ತರಿಸುವ ಮೀಟಿಂಗ್ಗಳಲ್ಲಿ ಇದ್ದಾಗ ಈ ವೀಕ್ಷಕನ ಸ್ಥಾನಕ್ಕೆ ವಾಪಸ್ ಹೋಗೋದು ಹೇಗೆ? ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಖಂಡಿತ ಸಾಧ್ಯ.
ಇದು ಕೆಲಸದ ಸ್ಥಳದಲ್ಲಿ ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಡೆವಲಪ್ ಮಾಡಿಕೊಳ್ಳೋಕೆ ಇರುವ ಅತ್ಯುತ್ತಮ ಟೂಲ್. ಓ, ಹಾಗಾದರೆ ಇದನ್ನ ಮೀಟಿಂಗ್ಗಳಲ್ಲೂ ಯೂಸ್ ಮಾಡ್ಬೋದಾ? ಧಾರಾಳವಾಗಿ. ಮೀಟಿಂಗ್ಗಳಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಆಲೋಚನೆಗಳ ಸುಳಿಯಿಂದ ಹೊರಬರಲು 2 ಸಿಂಪಲ್ ಮೆಥಡ್ಗಳನ್ನು ಬಳಸಬಹುದು. ಮೊದಲನೆಯದು, ಯಾರಾದರೂ ನಿಮಗೆ ಕೋಪ ಬರುವ ಹಾಗೆ ಮಾತಾಡಿದಾಗ ತಕ್ಷಣ ರಿಯಾಕ್ಟ್ ಮಾಡೋಕೆ ಮುಂಚೆ ಕೇವಲ 2 ಸೆಕೆಂಡ್ಗಳ ಕಾಲ ನಿಮ್ಮ ಗಮನವನ್ನು ನಿಮ್ಮ ಪಾದಗಳ ಕಡೆಗೆ ತನ್ನಿ. ಪಾದಗಳ ಕಡೆಗೆ ಅಂದ್ರೆ ಫಿಸಿಕಲ್ ಸೆನ್ಸೇಷನ್ ಕಡೆಗಾ? ಹೌದು. ನಿಮ್ಮ ಶೂಗಳು ನೆಲಕ್ಕೆ ತಾಕುತ್ತಿರುವುದನ್ನು, ಆ ನೆಲದ ಗಡುಸುತನವನ್ನು ಫೀಲ್ ಮಾಡಿ. ಇದು ನಿಮ್ಮ ಪ್ರಜ್ಞೆಯನ್ನು ತಲೆಯೊಳಗಿನ ಗೊಂದಲದ ಆಲೋಚನೆಗಳಿಂದ ವಾಪಸ್ ಭೌತಿಕ ವಾಸ್ತವಕ್ಕೆ ಎಳೆದು ತರುತ್ತೆ. ಇದು ಗ್ರೌಂಡಿಂಗ್ ಟೆಕ್ನಿಕ್ ತರ ಕೆಲಸ ಮಾಡುತ್ತೆ. ಕರೆಕ್ಟ್. ಇನ್ನು ಎರಡನೆಯದು, ಕೋಣೆಯಲ್ಲಿ ಕೂತಿರುವ ಜನರನ್ನು, ಅವರ ಮುಖಭಾವಗಳನ್ನು ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಕೇವಲ ವೀಕ್ಷಿಸಿ. ಅಂದ್ರೆ ಇವನ್ ಸರಿಯಿಲ್ಲ, ಅವನ್ ತಪ್ಪು ಅನ್ನೋ ಧ್ವನಿಯನ್ನು ಆಫ್ ಮಾಡ್ಬೇಕಾ? ಹೌದು. ಆ ಆಂತರಿಕ ಧ್ವನಿಯನ್ನು ಬದಿಗಿಟ್ಟು ಕೇವಲ ಒಂದು ಕ್ಯಾಮರಾದ ಹಾಗೆ ಆ ದೃಶ್ಯವನ್ನು ಗಮನಿಸಿ. ಇದು ತಕ್ಷಣವೇ ನಿಮ್ಮನ್ನು ಆ ಥಿಯೇಟರ್ ಪರದೆಯಿಂದ ಹೊರತೆಗೆದು ಪ್ರೇಕ್ಷಕರ ಸೀಟಿನಲ್ಲಿ ಕೂರಿಸುತ್ತೆ. ವಾವ್! ಆ ಪಾದಗಳ ಸ್ಪರ್ಶದ ತಂತ್ರ ಅಂತೂ ನಿಜಕ್ಕೂ ಅದ್ಭುತವಾಗಿದೆ. ಇದು ನಮ್ಮನ್ನು ಮರಳಿ ಪ್ರೆಸೆಂಟ್ ಮೂಮೆಂಟ್ಗೆ ತರುತ್ತೆ. ಖಂಡಿತ. ಈಗ ಈ ಆಲೋಚನೆಗಳ ಹಿಂದಿರುವ ಮೂಲ ಪ್ರಾಬ್ಲಮ್ ಕಡೆಗೆ ಬರೋಣ. ಮೈಕೆಲ್ ಸಿಂಗರ್ ಅವರು ನಮ್ಮೊಳಗಿನ ಹಳೆಯ ನೋವುಗಳು, ಒಂಟಿತನ ಮತ್ತು ಭಯವನ್ನು ಒಂದು ಆಂತರಿಕ ಮುಳ್ಳು ಅಂದ್ರೆ ಇನ್ನರ್ ಥಾರ್ನ್ ಅಂತ ಕರೆಯುತ್ತಾರೆ. ಹೌದು. ಈ ಮುಳ್ಳಿನ ರೂಪಕ ಈ ಇಡೀ ಪುಸ್ತಕದ ಅತ್ಯಂತ ಪವರ್ಫುಲ್ ಆದ ಭಾಗಗಳಲ್ಲಿ ಒಂದು ಅಂತ ಹೇಳ್ಬೋದು. ಈಗ ನಿಮ್ಮ ಕೈಗೆ ಒಂದು ಸಣ್ಣ ಮುಳ್ಳು ಚುಚ್ಚಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ನರಕ್ಕೆ ತಾಗ್ತಾ ಇದೆ ಮತ್ತು ತುಂಬಾ ನೋವು ಕೊಡ್ತಾ ಇದೆ. ಇಲ್ಲಿ ಸಾಮಾನ್ಯವಾಗಿ ಮನುಷ್ಯನಿಗೆ 2 ಆಪ್ಷನ್ಸ್ಗಳಿರುತ್ತವೆ. ಒಂದು, ಆ ಮುಳ್ಳನ್ನು ಹೇಗಾದ್ರೂ ಮಾಡಿ ಹೊರತೆಗೆಯುವುದು. ಹೌದು, ಅದು ಆಬ್ವಿಯಸ್ ಚಾಯ್ಸ್. ಇನ್ನು ಎರಡನೇದು, ಆ ಮುಳ್ಳಿಗೇನು ತಾಗದಂತೆ ಇಡೀ ಜೀವನವನ್ನು ಮಾರ್ಪಡಿಸ್ಕೊಳ್ಳೋದು. ಒಂದ್ ನಿಮಿಷ, ನಾನಿಲ್ಲಿ ಸ್ವಲ್ಪ ಅಡ್ಡಿಪಡಿಸಿ ಪ್ರಾಕ್ಟಿಕಲ್ ಆಗಿ ಯೋಚಿಸ್ತೀನಿ. ಎರಡನೇ ಆಪ್ಷನನ್ನೇ ನಾವೆಲ್ಲರೂ ಹೆಚ್ಚಾಗಿ ಮಾಡೋದಲ್ವಾ? ಹೌದು, ಮೆಜಾರಿಟಿ ಜನ ಅದೇ ಮಾಡೋದು. ಯಾಕೆಂದ್ರೆ ಮುಳ್ಳನ್ನು ಮುಟ್ಟಿದ್ರೆ ನೋವಾಗುತ್ತೆ. ಹಾಗಾಗಿ ಮುಳ್ಳಿಗೇನು ತಾಗದಂತೆ ನಾವೊಂದು ಪ್ಲಾಸ್ಟಿಕ್ ಕವಚ ಕಟ್ಟಿಕೊಳ್ತೀವಿ. ರಾತ್ರಿ ಮಲಗುವಾಗ ಆ ಕವಚಕ್ಕೆ ಪೆಟ್ಟಾಗ್ಬಾರ್ದು ಅಂತ ನಾವು ಮಲಗುವ ಪೋಸ್ಚರನ್ನೇ ಬದಲಾಯಿಸ್ತೀವಿ. ಕಿರಿದಾದ ಬಾಗಿಲುಗಳಲ್ಲಿ ನಡೆಯುವಾಗ ಕವಚ ಎಲ್ಲಾದ್ರೂ ತಾಗ್ಬಿಡುತ್ತೆ ಅಂತ ಓರೆಯಾಗಿ ನಡೀತೀವಿ. ಅಕ್ಷರಶಃ ನಾವು ಮಾಡೋದಿದನ್ನೇ. ಇದನ್ನೇ ನಾವು ನಮ್ಮ ಮಾನಸಿಕ ಜಗತ್ತಿಗೆ ಅಪ್ಲೈ ಮಾಡಿದ್ರೆ ನಮ್ಗೆ ನೋವು ಕೊಡುವ ವ್ಯಕ್ತಿಗಳಿಂದ, ಕಷ್ಟಕರವಾದ ಸಿಚುವೇಶನ್ಸ್ಗಳಿಂದ ದೂರ ಇರೋದೇ ಸೇಫ್ ಅಲ್ವಾ? ಅವಾಯ್ಡೆನ್ಸ್ ಮಾಡೋದು. ಉದಾಹರಣೆಗೆ, ಬಾಸ್ ಜೊತೆಗಿನ ಕಷ್ಟಕರವಾದ ಕಾನ್ವರ್ಸೇಷನ್ ಅನ್ನ ಸ್ಕಿಪ್ ಮಾಡೋದು, ಅಥವಾ ನಮಗೆ ಪಬ್ಲಿಕ್ ಸ್ಪೀಕಿಂಗ್ ಭಯ ಇದ್ರೆ ಆ ವೇದಿಕೆಗಳನ್ನೇ ರಿಜೆಕ್ಟ್ ಮಾಡೋದು. ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಈ ತಂತ್ರದಲ್ಲಿ ತಪ್ಪೇನಿದೆ? ಇದು ಸೇಫ್ ಅಲ್ವಾ? ಮೇಲ್ನೋಟಕ್ಕೆ ನೋಡಿದ್ರೆ ಇದು ಬಹಳ ಲಾಜಿಕಲ್ ಮತ್ತು ಸೇಫ್ ಅಂತಾನೆ ಅನ್ಸುತ್ತೆ. ಆದರೆ ಮೈಕೆಲ್ ಸಿಂಗರ್ ಅವರು ಇಲ್ಲಿ ಒಂದು ಕಠೋರ ವಾಸ್ತವವನ್ನು ಬಿಚ್ಚಿಡುತ್ತಾರೆ. ಏನ್ ವಾಸ್ತವ ಅದು? ನೋವಿನಿಂದ ತಪ್ಪಿಸಿಕೊಳ್ಳುವುದು ಅಥವಾ ದೂರವಿರುವುದು ನಮಗೆ ಟೆಂಪರರಿ ರಿಲೀಫ್ ನೀಡಬಹುದು, ಆದರೆ ವಾಸ್ತವದಲ್ಲಿ ಅದು ನಮ್ಮ ಸ್ವಾತಂತ್ರ್ಯವನ್ನು ಕಂಪ್ಲೀಟ್ ಆಗಿ ಕಸಿದುಕೊಳ್ಳುತ್ತೆ. ಅಂದ್ರೆ ಲೇಖಕರು ಇದನ್ನು ಔಟರ್ ಸೊಲ್ಯೂಷನ್ ಕಾನ್ಷಿಯಸ್ನೆಸ್ ಅಂದ್ರೆ ಬಾಹ್ಯ ಪರಿಹಾರ ಪ್ರಜ್ಞೆ ಅಂತ ಕರೀತಾರೆ. ಅಂದ್ರೆ ನಮ್ಮ ಒಳಗಿನ ಮುಳ್ಳಿಗೆ ನೋವಾಗಬಾರದು ಅಂತ ನಾವು ಹೊರಗಿನ ಇಡೀ ಪ್ರಪಂಚವನ್ನು ಬದಲಾಯಿಸಲು ಅಥವಾ ಕಂಟ್ರೋಲ್ ಮಾಡಲು ಟ್ರೈ ಮಾಡ್ತೀವಿ. ಅಂದ್ರೆ ನಾನು ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ಕೊಳ್ಳುವಾಗ ವಾಸ್ತವದಲ್ಲಿ ನಾನು ನನ್ನ ಜೀವನದ ರಿಮೋಟ್ ಕಂಟ್ರೋಲನ್ನ ಆ ಮುಳ್ಳಿಗೆ ಅಥವಾ ನನಗೆ ಭಯ ಹುಟ್ಟಿಸುವ ಆ ಸಿಚುವೇಶನ್ಗೆ ಒಪ್ಪಿಸ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ. ನನ್ಗೆ ಎಲ್ಲಿ ಹೋಗ್ಬೇಕು, ಯಾರನ್ನ ಭೇಟಿಯಾಗ್ಬೇಕು, ನನ್ನ ಕೆರಿಯರ್ ಹೇಗೆ ಸಾಗ್ಬೇಕು ಅನ್ನೋದನ್ನ ನನ್ನೊಳಗಿನ ಆ ಸಣ್ಣ ಭಯ ಡಿಸೈಡ್ ಮಾಡೋಕೆ ಶುರು ಮಾಡುತ್ತೆ. ನಿಖರವಾಗಿ ಹೇಳಿದ್ರಿ. ಎಲ್ಲವೂ ನಮ್ಮ ಇಷ್ಟದಂತೆಯೇ ನಡೆಯಬೇಕು, ಯಾರೂ ನಮ್ಮನ್ನು ಕ್ರಿಟಿಸೈಸ್ ಮಾಡಬಾರದು ಅಂತ ನಿರೀಕ್ಷೆ ಮಾಡೋದು ಆ ಮುಳ್ಳಿಗೆ ಕವಚ ತೊಡಿಸಿದ ಹಾಗೆ. ಆದರೆ ರಿಯಲ್ ಲೈಫ್ನಲ್ಲಿ ಜಗತ್ತನ್ನು ಆ ರೀತಿ ಕಂಟ್ರೋಲ್ ಮಾಡಕ್ಕೆ ಎಂದಿಗೂ ಸಾಧ್ಯವಿಲ್ಲ ಅಲ್ವಾ? ಯಾರಾದರೂ ಆ ಕವಚವನ್ನು ಟಚ್ ಮಾಡಿದ ತಕ್ಷಣ ನೋವು ಮತ್ತೆ ಭುಗಿಲೇಳುತ್ತೆ. ಖಂಡಿತ. ಹಾಗಾಗಿ ಸಿಂಗರ್ ಅವರು ಇನ್ನರ್ ಸೊಲ್ಯೂಷನ್ ಕಾನ್ಷಿಯಸ್ನೆಸ್ ಅಂದ್ರೆ ಆಂತರಿಕ ಪರಿಹಾರ ಪ್ರಜ್ಞೆಯ ಕಡೆಗೆ ನಮ್ಮ ಗಮನ ಸೆಳೆಯುತ್ತಾರೆ. ಆಂತರಿಕ ಪರಿಹಾರ ಅಂದ್ರೆ ಎಷ್ಟೇ ನೋವಾದ್ರೂ ಸರಿ ಆ ಮುಳ್ಳನ್ನು ಬೇರಿನಿಂದ ಕಿತ್ತು ತೆಗೆದು ಹಾಕುವುದು. ಆ ಮುಳ್ಳನ್ನ ತೆಗೆಯುವ ಕ್ಷಣದಲ್ಲಿ ತೀವ್ರವಾದ ನೋವು ಆಗಬಹುದು, ಆದ್ರೆ ಒಮ್ಮೆ ಆ ನೋವಿಗೆ ಮುಖಾಮುಖಿಯಾಗಿ ಅದನ್ನು ರಿಲೀಸ್ ಮಾಡಿದಾಗ ಸಿಗುವ ಸ್ವಾತಂತ್ರ್ಯ ಪರ್ಮನೆಂಟ್ ಆಗಿರುತ್ತೆ. ಹೌದು. ಬಾಹ್ಯ ಜಗತ್ತನ್ನು ಕಂಟ್ರೋಲ್ ಮಾಡುವ ಹುಚ್ಚಾಟವನ್ನು ಬಿಟ್ಟು ನಮ್ಮ ಒಳಗಿನ ಅಸ್ವಸ್ಥತೆಯನ್ನು ಸರಿಪಡಿಸಿಕೊಳ್ಳುವುದು ನಿಜವಾದ ಸ್ವಾತಂತ್ರ್ಯದ ಕಡೆಗಿನ ಹೆಜ್ಜೆ. ಕರೆಕ್ಟ್.
ಇದನ್ನೇ ಅವರು ಪ್ರಾಕ್ಟೀಸಿಂಗ್ ನಾನ್ ರೆಸಿಸ್ಟೆನ್ಸ್ ಅಂದರೆ ಪ್ರತಿರೋಧವಿಲ್ಲದಿರುವಿಕೆ ಅಂತಾರೆ. ನಮ್ಮೊಳಗಿನ ಭಾವನೆಗಳಿಗೆ, ನೋವಿಗೆ, ಆತಂಕಕ್ಕೆ ನಾವೊಡ್ಡೋ ಪ್ರತಿರೋಧವೇ ನಮಗೆ ಹೆಚ್ಚು ಯಾತನೆ ಕೊಡೋದು. ಈ ಪ್ರತಿರೋಧವನ್ನು ಅರ್ಥ ಮಾಡ್ಕೊಳ್ಳಲು ನನಗೊಂದು ದೈನಂದಿನ ಉದಾಹರಣೆ ಹೊಳಿತಾ ಇದೆ. ಹೇಳಿ. ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕ್ಕೊಂಡಾಗ ಹಾರ್ನ್ ಮಾಡೋದು. ಹಾ, ಬೆಸ್ಟ್ ಎಕ್ಸಾಂಪಲ್. ನಮಗೆಲ್ರಿಗೂ ಗೊತ್ತಿದೆ, ನಾವು ಎಷ್ಟೇ ಜೋರಾಗಿ ಹಾರ್ನ್ ಮಾಡಿದ್ರೂ ಮುಂದಿರುವ ವಾಹನಗಳು ಕರಗಿ ಹೋಗೋದಿಲ್ಲ. ಆದ್ರೂ ನಾವು ಕಂಟಿನ್ಯೂಸ್ ಆಗಿ ಹಾರ್ನ್ ಮಾಡ್ತೀವಿ. ಆ ಹಾರ್ನ್ ಶಬ್ದ ವಾಸ್ತವದಲ್ಲಿ ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡೋದಿಲ್ಲ, ಅದು ಕೇವಲ ನಮ್ಮೊಳಗಿನ ಫ್ರಸ್ಟ್ರೇಷನ್ ಮತ್ತು ಬಿಪಿನ ಜಾಸ್ತಿ ಮಾಡುತ್ತೆ ಅಷ್ಟೇ. ಹೌದು. ಹಾರ್ನ್ ಮಾಡೋದು ಆ ಘಟನೆಗೆ ನಾವು ತೋರುವ ಆಂತರಿಕ ಪ್ರತಿರೋಧದ ಸಿಂಬಲ್. ಹಾಗಾದ್ರೆ ಈ ಮಾನಸಿಕ ಟ್ರಾಫಿಕ್ ಅನ್ನು, ಈ ಒಳನುಗ್ಗುವ ಆಲೋಚನೆಗಳನ್ನು ತಡೆದೇ ಬಿಟ್ಟುಬಿಡುವುದು ಅಥವಾ ಲೆಟ್ ಗೋ ಮಾಡೋದು ಹೇಗೆ? ಧ್ಯಾನದ ಬಗ್ಗೆ ಏನೇನೂ ಗೊತ್ತಿಲ್ಲದ ಬಿಗಿನರ್ಸ್ ಈ ವೀಕ್ಷಕನ ಸ್ಥಾನವನ್ನು ತಲುಪಲು ಯಾವುದಾದ್ರೂ ಪ್ರಾಕ್ಟಿಕಲ್ ಡೈಲಿ ಹ್ಯಾಬಿಟ್ಸ್ ಇದೆಯಾ? ಖಂಡಿತ ಇವೆ. ಆರಂಭಿಕರು ಏಕಾಏಕಿ ತಮ್ಮ ಎಲ್ಲಾ ಆಲೋಚನೆಗಳನ್ನು ಸ್ಟಾಪ್ ಮಾಡೋಕೆ ಸಾಧ್ಯ ಇಲ್ಲ. ಆದರೆ ಅವರು ತಮ್ಮ ದಿನವನ್ನ ಕೆಲವು ಸಣ್ಣ ಆಚರಣೆಗಳ ಅಂದ್ರೆ ಮಾರ್ನಿಂಗ್ ರಿಚುವಲ್ಸ್ ಮೂಲಕ ಸ್ಟಾರ್ಟ್ ಮಾಡಬಹುದು. ಮಾರ್ನಿಂಗ್ ರಿಚುವಲ್ಸ್. ಉದಾಹರಣೆಗೆ, ದಿನವನ್ನು ಪ್ರಾರಂಭಿಸುವಾಗ ಕೇವಲ 5 ನಿಮಿಷಗಳ ಒಂದು ಬೆಳಗಿನ ದಿನಚರಿಯನ್ನು ರೂಢಿಸಿಕೊಳ್ಳೋದು ಬಹಳ ಎಫೆಕ್ಟಿವ್. ಕಣ್ಣು ಮುಚ್ಚಿ ಕುಳಿತು ಕೇವಲ ಉಸಿರಾಟವನ್ನು ಗಮನಿಸಿ. ಉಸಿಲು ಒಳಗೆ ಹೋಗ್ತಾ ಇರೋದನ್ನ, ಹೊರಬರ್ತಾ ಇರೋದನ್ನ ಯಾವುದೇ ಕಂಟ್ರೋಲ್ ಇಲ್ಲದೆ ಕೇವಲ ವೀಕ್ಷಕನಂತೆ ನೋಡಿ. ಅಕಸ್ಮಾತ್ ಮನಸ್ಸಿನಲ್ಲಿ ನಾಳಿನ ಮೀಟಿಂಗ್ ಬಗ್ಗೆ ಆಲೋಚನೆ ಬಂದ್ರೆ ನಾನು ಧ್ಯಾನ ಮಾಡಬೇಕು, ಆಲೋಚನೆ ಬರಬಾರ್ದು ಅಂತ ಫೈಟ್ ಮಾಡಬೇಡಿ. ಅದರ ಬದಲಾಗಿ, ಓಹ್, ನನ್ನ ಮನಸ್ಸಿನಲ್ಲಿ ಮೀಟಿಂಗ್ ಬಗ್ಗೆ ಒಂದು ಆಲೋಚನೆ ಮೂಡಿತು ಅಂತ ದೂರದಿಂದ ಗುರುತಿಸಿ ಮತ್ತೆ ನಿಧಾನವಾಗಿ ಉಸಿರಾಟದ ಕಡೆ ಗಮನ ತನ್ನಿ. ಓಕೆ, ಅಂದ್ರೆ ಆಲೋಚನೆಗಳ ಜೊತೆ ಯುದ್ಧ ಮಾಡಬಾರ್ದು, ಅವು ಬರ್ತವೆ ಹೋಗ್ತವೆ ಅಂತ ಒಪ್ಕೊಳ್ಬೇಕು. ಹೌದು. ಆಮೇಲೆ ದಿನದ ಮಧ್ಯದಲ್ಲಿ ಯಾರಾದರೂ ನಿಮ್ಮನ್ನ ಟೀಕಿಸಿದಾಗ ಅಥವಾ ಯಾವುದಾದ್ರೂ ಘಟನೆ ನಿಮ್ಗೆ ಕಿರಿಕಿರಿ ಉಂಟು ಮಾಡಿದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಒಂದು ಹೆಜ್ಜೆ ಹಿಂದಿಟ್ಟು ನಿಮ್ಮನ್ನು ನೀವೇ ಒಂದು ಸಿಂಪಲ್ ಪ್ರಶ್ನೆ ಕೇಳ್ಕೊಳ್ಳಿ. ಏನು ಆ ಪ್ರಶ್ನೆ? ನನ್ನ ಯಾವ ಭಾಗ ಈ ಸಮಸ್ಯೆಯಿಂದ ವಿಚಲಿತಗೊಂಡಿದೆ? ವಾಟ್ ಪಾರ್ಟ್ ಆಫ್ ಮೀ ಇಸ್ ಡಿಸ್ಟರ್ಬ್ಡ್ ಬೈ ದಿಸ್? ವಾವ್, ನನ್ನ ಯಾವ ಭಾಗ ವಿಚಲಿತಗೊಂಡಿದೆ. ಇದು ನಿಜಕ್ಕೂ ಒಂದು ಮ್ಯಾಜಿಕ್ ಕ್ವೆಶ್ಚನ್ ತರ ಇದೆ. ಹೌದಲ್ವಾ? ಯಾಕಂದ್ರೆ ಈ ಪ್ರಶ್ನೆ ಕೇಳ್ಕೊಂಡ ತಕ್ಷಣ ನಮ್ಮ ಗಮನ ಆಟೋಮ್ಯಾಟಿಕ್ ಆಗಿ ಹೊರಗಿನ ಸಮಸ್ಯೆಯಿಂದ ಒಳಗಿನ ವೀಕ್ಷಕನ ಕಡೆಗೆ ಶಿಫ್ಟ್ ಆಗತ್ತೆ. ನಾವು ಆ ಆಂತರಿಕ ರೂಮ್ಮೇಟ್ನ ಜೊತೆ ಸೇರಿ ಜಗಳವಾಡುವುದನ್ನು ಇದು ತಡೆಯುತ್ತೆ. ಅದೇ ಇದರ ಮೇನ್ ಗುಟ್ಟು. ಈ ಪ್ರಶ್ನೆಯು ನಿಮ್ಮನ್ನು ಆ ಚಲನಚಿತ್ರದ ಪರದೆಯಿಂದ ಎಳೆದು ಮತ್ತೆ ಪ್ರೇಕ್ಷಕರ ಸೀಟ್ನಲ್ಲಿ ಕೂರಿಸುತ್ತೆ. ನೀವು ಆ ಬಾಹ್ಯ ಸಮಸ್ಯೆಯನ್ನು ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತಾ ಇಲ್ಲ, ಬದಲಾಗಿ ಆ ಸಮಸ್ಯೆಯಿಂದ ನಿಮ್ಮೊಳಗಿನ ಯಾವ ಹಳೆ ಮುಳ್ಳಿಗೆ ತೊಂದರೆ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಆ ಫೀಲಿಂಗ್ ಎಷ್ಟೇ ಕಷ್ಟಕರವಾಗಿದ್ರೂ ನನಗೆ ಹೀಗೆ ಅನ್ಸ್ಬಾರ್ದು, ನಾನು ವೀಕ್ ಆಗ್ಬಾರ್ದು ಅಂತ ರೆಸಿಸ್ಟ್ ಮಾಡಬೇಡಿ. ಭುಜಗಳನ್ನು ಸಡಿಲಗೊಳಿಸಿ ಆಳವಾಗಿ ಉಸಿರಾಡಿ ಆ ಭಾವನೆ ನಿಮ್ಮ ಮೂಲಕ ಹಾದೋಗೋಲು ಬಿಡಿ. ಜಸ್ಟ್ ಲೆಟ್ ಇಟ್ ಪಾಸ್. ಹೌದು. ಒಂದು ಭಾವನೆಯನ್ನು ತಡೆಯದೆ ಅನುಭವಿಸಿದರೆ ಅದು ಒಳಗಡೆ ಶೇಖರಣೆಯಾಗದೆ ಯಾವುದೇ ಮಾನಸಿಕ ಹೊರೆಯನ್ನು ಉಳಿಸದೆ ನಮ್ಮಿಂದ ರಿಲೀಸ್ ಆಗ್ಬಿಡುತ್ತೆ. ಈ ರಿಲೀಸ್ ಆಗೋ ಪ್ರಕ್ರಿಯೆನೇ ಗೊಂದಲದಿಂದ ಆಂತರಿಕ ಶಾಂತಿಯ ಕಡೆಗಿನ ಮತ್ತು ಬಂಧನದಿಂದ ನಿಜವಾದ ಆಂತರಿಕ ಫ್ರೀಡಂ ಕಡೆಗಿನ ಪ್ರಯಾಣ. ವಂಡರ್ಫುಲ್. ಸೊ ಈ ಇಡೀ ಡೀಪ್ ಡೈವ್ ಅನ್ನು ಒಟ್ಟಾರೆಯಾಗಿ ಸಮರೈಸ್ ಮಾಡಿದವ್ರ. ನಮ್ಮ ಮನಸ್ಸಿನೊಳಗಿನ ಗೊಂದಲಮಯ ಪ್ರಪಂಚದಲ್ಲಿ ಶಾಂತಿಯನ್ನು ಹುಡುಕುವ ಪ್ರಯಾಣದಲ್ಲಿ 3 ಪ್ರಮುಖ ಹಂತಗಳಿವೆ. ಮೊದಲನೇದಾಗಿ, ನಮ್ಮೊಳಗೆ ಸದಾ ಬಡಬಡಿಸುವ, ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡುವ ಆ ರೂಮ್ಮೇಟ್ನ ಧ್ವನಿಯನ್ನು ಗುರುತಿಸುವುದು ಮತ್ತು ಆ ಧ್ವನಿಯೇ ನಾವು ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಕರೆಕ್ಟ್. ಎರಡನೇದಾಗಿ, ನಾವು ಕೇವಲ ಚಲನಚಿತ್ರವನ್ನು ನೋಡ್ತಿರುವ ಪ್ರೇಕ್ಷಕರು ಎಂಬ ಅರಿವಿನೊಂದಿಗೆ ನಮ್ಮ ಆಲೋಚನೆಗಳಿಗೆ ಕೇವಲ ಸಾಕ್ಷಿಯಾಗುವುದು. ಎಕ್ಸಾಕ್ಟ್ಲಿ. ಮತ್ತು ಮೂರನೆಯದಾಗಿ, ನಮ್ಮೊಳಗಿನ ಹಳೆಯ ನೋವುಗಳನ್ನು, ಆ ಆಂತರಿಕ ಮುಳ್ಳುಗಳನ್ನು ಬಚ್ಚಿಟ್ಟುಕೊಂಡು ಹೊರಗಿನ ಜಗತ್ತನ್ನು ಕಂಟ್ರೋಲ್ ಮಾಡೋಕೆ ಒದ್ದಾಡುವ ಬದಲು ಪ್ರತಿರೋಧವಿಲ್ಲದೆ ಆ ನೋವುಗಳನ್ನು ಎದುರಿಸಿ ನಕಾರಾತ್ಮಕ ಶಕ್ತಿಯನ್ನು ರಿಲೀಸ್ ಮಾಡುವುದು. ಇದನ್ನ ಬಹಳ ಸುಂದರವಾಗಿ ಸಮರೈಸ್ ಮಾಡಿದ್ರಿ. ಆಲೋಚನೆಗಳ ಜೊತೆ ನಮ್ಮನ್ನು ನಾವು ಐಡೆಂಟಿಫೈ ಮಾಡಿಕೊಳ್ಳೋದನ್ನು ಬಿಟ್ಟು ಕೇವಲ ವೀಕ್ಷಕನಾಗುವ ಈ ಒಂದು ಬದಲಾವಣೆ ಇದೆಯಲ್ಲ, ಇದು ಮನುಷ್ಯನ ಜೀವನದ ಕ್ವಾಲಿಟಿಯನ್ನೇ ಸಂಪೂರ್ಣವಾಗಿ ಚೇಂಜ್ ಮಾಡುತ್ತೆ. ಹೌದು, ಖಂಡಿತ. ಹೊರಗಿನ ಜಗತ್ತು ಎಷ್ಟೇ ಕಾಂಪ್ಲಿಕೇಟೆಡ್ ಆಗಿದ್ರೂ ಒಳಗಿನ ಶಾಂತಿಯನ್ನ ಕಾಪಾಡಿಕೊಳ್ಳುವ ಕೀಲಿ ನಮ್ಮ ಕೈಯಲ್ಲೇ ಇರುತ್ತೆ ಅನ್ನೋದನ್ನ ಈ ಪುಸ್ತಕ ನಮಗೆ ಕ್ಲಿಯರಾಗಿ ಕಲಿಸುತ್ತೆ. ನಿಜಕ್ಕೂ
ಕಾರ್ಯಕ್ರಮದ ಆರಂಭದಲ್ಲಿ ನಾವು ಮಾತನಾಡಿದ ಆ ಮಾನಸಿಕ ಎಕ್ಸ್ರೇ ಯಂತ್ರ ಬೇರೇನೂ ಅಲ್ಲ, ಅದು ನಮ್ಮದೇ ಸಾಕ್ಷಿ ಪ್ರಜ್ಞೆ. ಹೌದು, ಅದ್ಭುತವಾದ ಲಿಂಕ್ ಇದು. ಈಗ ಈ ಆಳವಾದ ಸಂವಾದವನ್ನು ಮುಗಿಸುವ ಮುನ್ನ ಈ ಎಲ್ಲಾ ಮೂಲ ಮಾಹಿತಿಗಳನ್ನು ಆಧರಿಸಿ ಕೇಳುಗರಿಗೆಲ್ಲರಿಗೂ ಒಂದು ಫೈನಲ್ ಪ್ರೊವೋಕೇಟಿವ್ ಥಾಟ್, ಅಂದ್ರೆ ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಹೇಳಿ. ಒಬ್ಬ ಮನುಷ್ಯನು ತನ್ನ ಆಲೋಚನೆಗಳನ್ನು ಗಮನಿಸುವ ಕೇವಲ ವೀಕ್ಷಕನಾಗಿದ್ದೆ ಮತ್ತು ತನ್ನೊಳಗಿನ ಆ ಆಂತರಿಕ ಧ್ವನಿಯ ಮಾತುಗಳನ್ನು ಕೇಳುವುದನ್ನು, ಅದಕ್ಕೆ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡುವುದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಕಾಲಕ್ರಮೇಣ ಆ ಧ್ವನಿಗೆ ಏನಾಗುತ್ತೆ? ದಟ್ಸ್ ಅ ಗ್ರೇಟ್ ಕ್ವೆಶ್ಚನ್. ಕೇಳಲು ಯಾರೂ ಇಲ್ಲದಾಗ ಆ ಧ್ವನಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಶಾಶ್ವತವಾಗಿ ಸೈಲೆಂಟ್ ಆಗಿಬಿಡುತ್ತಾ, ಅಥವಾ ಅದು ನಮ್ಮನ್ನು ಕಂಟ್ರೋಲ್ ಮಾಡುವ ಬದಲು ನಮಗೆ ಸಹಾಯ ಮಾಡುವ ಒಂದು ಹೊಸ, ಹೆಚ್ಚು ಶಾಂತವಾದ ರೂಪವನ್ನು ಪಡೆದುಕೊಳ್ಳುತ್ತಾ? ಇದು ನಿಜಕ್ಕೂ ಪ್ರತಿಯೊಬ್ಬರೂ ತಮಗೆ ತಾವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಹೌದು. ಈ ಆಳವಾದ ಯೋಚನೆಯೊಂದಿಗೆ ಇಂದಿನ ಡೀಪ್ ಡೈವ್ ಅನ್ನು ಮುಕ್ತಾಯಗೊಳಿಸೋಣ. ಧ್ಯಾನ ಮತ್ತು ಆಂತರಿಕ ಅನ್ವೇಷಣೆಯ ಈ ಅದ್ಭುತ ಪ್ರಯಾಣ ನಿಮ್ಮೆಲ್ಲರಿಗೂ ಹೀಗೆಯೇ ಮುಂದುವರಿಯಲಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಭೇಟಿಯಾಗೋಣ.